Hello, dear students. Good morning. Today's subject is English. Topic in the children's park. Page number 37. Dear students, have you all seen the park? What's in it? Dear students, park is one of the children's most favorite place, no? Because park has many playing things like swing, seesaw, slide, and many other things. You also like park? ಮಕ್ಕಳೇ ಮಕ್ಕಳಿಗೆ ಈ ಪಾರ್ಕ್ ಅಂದರೆ ಉದ್ಯಾನವನ ಅದು ಅಂದರೆ ತುಂಬ ಇಷ್ಟ ಇರುತ್ತೆ ಅಲ್ವಾ. ಸೊ ಉದ್ಯಾನವನದಲ್ಲಿ ನಾವು ಏನೇನು ನೋಡ್ತೀವಿ? ಮಕ್ಕಳಿಗೆ ಯಾಕೆ ಉದ್ಯಾನವನ ತುಂಬ ಇಷ್ಟ ಆಗುತ್ತೋ? ನಿಮಗೂ ಪಾರ್ಕಿಗೆ ಹೋಗಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಯಾಕೆ? ಪಾರ್ಕಲ್ಲಿ ಸೀಸಾ ಇರುತ್ತೆ, ಸ್ಲೈಡ್ ಇರುತ್ತೆ, ಸ್ವಿಂಗ್ ಇರುತ್ತೆ, ಮತ್ತು ಅನೇಕ ಆಟ ಆಡುವಂತಹ ವಸ್ತುಗಳು ಇರ್ತವೆ ತಾನೇ. ಸೊ ಅದಕ್ಕೆ ಮಕ್ಕಳಿಗೆ ಪಾರ್ಕ್ ಅಂದರೆ ತುಂಬ ಇಷ್ಟ ಇರುತ್ತೆ. ನೀವು ಕೂಡ ನಿಮ್ಮ ಸ್ಕೂಲಿಂದ ಪಾರ್ಕಿಗೆ ಹೋಗಿದ್ದೀರಾ ಅಲ್ವಾ? ಓಕೆ, ಲೆಟ್ ಅಸ್ ರೀಡ್. ಇನ್ ದ ಚಿಲ್ಡ್ರನ್ಸ್ ಪಾರ್ಕ್, ಮಕ್ಕಳ ಉದ್ಯಾನವನದಲ್ಲಿ, ಚಾಚಾ ನೆಹರು ಪಾರ್ಕ್. ಅ ಪಾರ್ಕ್ ನೇಮ್ ಈಸ್ ಚಾಚಾ ನೆಹರು ಪಾರ್ಕ್. ವಾಟ್ ಈಸ್ ನೇಮ್ ಆಫ್ ದ ಪಾರ್ಕ್? Chacha Nehru Park. Let us read. The children of class 1 are at Chacha Nehru Park. ಈ ಫಸ್ಟ್ ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಇದ್ದಾರಲ್ಲ, ಇವರೆಲ್ಲರೂ ಚಾಚಾ ನೆಹರು ಅನ್ನೋ ಪಾರ್ಕಿಗೆ ಹೋಗ್ತಾರೆ. The children of class 1 are at Chacha Nehru Park. ಈ ಫಸ್ಟ್ ಕ್ಲಾಸ್ ಇದ್ದಾರಲ್ಲ, ಫಸ್ಟ್ ಸ್ಟ್ಯಾಂಡ್ನವರು, ಅವರೆಲ್ಲರೂ ಚಾಚಾ ನೆಹರು ಪಾರ್ಕಿಗೆ ಹೋಗಿದ್ರು. ದೇ ಆರ್ ಪ್ಲೇಯಿಂಗ್ ಅಂಡರ್ ಅ ಟ್ರೀ. ಅಮಿತ್ ಈಸ್ ಸ್ಕಿಪ್ಪಿಂಗ್. ರವಿ ಹಾಪ್ಸ್ ಆನ್ ದ ಗ್ರಾಸ್. ಗ್ರೇಸ್ ಪ್ಲೇಸ್ ಅ ಗೇಮ್ ವಿತ್ ಫಾತಿಮಾ. ಮೀನಾ ಆ್ಯಂಡ್ ಸುನಿಲ್ ಆರ್ ಇನ್ ದ ಸ್ಯಾಂಡ್ ಪಿಟ್. ದೇ ಆರ್ ಮೇಕಿಂಗ್ ಅ ಹೌಸ್. ದೇ ಆರ್ ಪ್ಲೇಯಿಂಗ್ ಅಂಡರ್ ಅ ಟ್ರೀ. ಈ ಫಸ್ಟ್ ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ಎಲ್ಲರೂ ಪಾರ್ಕಿಗೆ ಹೋಗಿದ್ರಲ್ವಾ, ಅವರೆಲ್ಲರೂ ಮರದ ಕೆಳಗಡೆ ಆಟ ಆಡ್ತಾಯಿದ್ರು. ಅಮಿತ್ ಈಸ್ ಸ್ಕಿಪ್ಪಿಂಗ್. ಫಸ್ಟ್ ಸ್ಟ್ಯಾಂಡಲ್ಲಿನೇ ಅಮಿತ್ ಅನ್ನೋ ಒಂದು ಸ್ಟೂಡೆಂಟು ಸ್ಕಿಪ್ಪಿಂಗ್ ಮಾಡ್ತಿದ್ದ. ರವಿ ಹಾಪ್ಸ್ ಆನ್ ದ ಗ್ರಾಸ್. ರವಿ ಅನ್ನೋ ಸ್ಟೂಡೆಂಟು ಗ್ರಾಸ್ ಇರುತ್ತಲ್ಲ, ಗ್ರಾಸ್ ಮೇಲೆ ಅವನು ಹಾಪ್ ಮಾಡ್ತಿದ್ದ, ಜಿಗಿತಾ ಇದ್ದ. ಗ್ರೇಸ್ ಪ್ಲೇಸ್ ಅ ಗೇಮ್ ವಿತ್ ಫಾತಿಮಾ. ಗ್ರೇಸ್ ಇದನ್ನಲ್ಲ, ಅವನು ಫಾತಿಮಾ ಜೊತೆ ಆಟನ ಆಡ್ತಾ ಇದ್ದ. ಮೀನಾ ಆ್ಯಂಡ್ ಸುನಿಲ್ ಆರ್ ಇನ್ ದ ಸ್ಯಾಂಡ್ ಪಿಟ್. ದೇ ಆರ್ ಮೇಕಿಂಗ್ ಅ ಹೌಸ್. ಮೀನಾ ಮತ್ತು ಸುನಿಲ್ ಅನ್ನೋ ಇಬ್ಬರು ಸ್ಟೂಡೆಂಟ್ಸ್ ಏನು ಮಾಡ್ತಿದ್ರು? ಸ್ಯಾಂಡ್ ಪಿಟ್ ಅಂದರೆ ಈ ಮರಳಿನ ಗೂಡು ಅಂತಾರಲ್ಲ, ಉಸುಗಿರುತ್ತೆ, ಅದರಿಂದ ನಾವು ಗೂಡನ್ನು ಕಟ್ಬಿಟ್ಟು ಅದರಲ್ಲಿ ಮನೆ ಮಾಡ್ತೀವಲ್ಲ. ಸೊ ಆ ರೀತಿ ಅವರು, ಮೀನಾ ಮತ್ತು ಸುನಿಲ್, ಈ ಸ್ಯಾಂಡ್ ಪಿಟ್ಟಲ್ಲಿ ಅವರು ಮನೆಯನ್ನು ಕಟ್ತಾ ಇದ್ದರು. ಮಕ್ಕಳೇ, ನೀವು ಕೂಡ ಬೀಚ್ಗೆ ಹೋಗಿರ್ತೀರಲ್ವಾ. ಸೊ ಅಲ್ಲಿ ನೀವು ಸ್ಯಾಂಡ್ ನೋಡಿಬಿಟ್ಟು ನೀವು ಕೂಡ ಅಲ್ಲಿ ಸ್ಯಾಂಡ್ ಪಿಟ್ಟಿಂದ ಹೌಸ್ ರೆಡಿ ಮಾಡ್ತೀರಲ್ವಾ. ಸೊ ಅದೇ ರೀತಿ ಇಲ್ಲಿ ಮೀನಾ ಸುನಿಲ್ ಈ ಮರಳಿನಲ್ಲಿ ಮನೆಯನ್ನು ಕಟ್ತಾ ಇದ್ರು. ಲುಕ್, ದೇರ್ ಇಸ್ ಸಮಥಿಂಗ್ ಇನ್ ದ ಸ್ಯಾಂಡ್, ಸೇಸ್ ಮೀನಾ. ಇಟ್ಸ್ ಅ ನ್ಯೂ 10 rupee coin, ಸೇಸ್ ಸುನಿಲ್. Let us give it to the teacher, Meena. Sunil and Meena go to the teacher. Look, ನೋಡು, there is something in the sand. ನೋಡು, ಅಲ್ಲಿ ಏನೋ ಇದೆ ಅಲ್ಲಿ. ಸೇಸ್ ಮೀನಾ. ಮೀನಾ ಏನು ಹೇಳ್ತಾಳೆ? ನೋಡು, ಅಲ್ಲಿ ಏನೋ ಇದೆ ನೋಡಲ್ಲಿ ಮರಳಿನಲ್ಲಿ ಅಂತ ಹೇಳ್ತಾಳೆ. ಇಟ್ಸ್ ಅ ನ್ಯೂ 10 rupee coin, ಸೇಸ್ ಸುನಿಲ್. ಮೀನಾ ಹೇಳ್ತಾಳಲ್ಲ, ಮೀನಾ ನೋಡು ಅಲ್ಲಿ ಏನೋ ಇದೆ ಅಂದಾಗ ಇವನು ಸುನಿಲ್ ಹೇಳ್ತಾನೆ, ಅದು ಹೊಸದಾಗಿ ಬಂದಿರತಕ್ಕಂಥ 10 rupee ಕಾಯಿನ್ ಇದೆ ಅಂತ ಸುನಿಲ್ ಹೇಳ್ತಾನೆ. ಲೆಟ್ ಅಸ್ ಗಿವ್ ಇಟ್ ಟು ದ ಟೀಚರ್, ಮೀನಾ ಹೇಳ್ತಾಳೆ, ಹಾಗಾದರೆ ಟೀಚರ್ ಹತ್ರ ಕೊಡೋಣ ಅಂತ. ಸುನಿಲ್ ಆ್ಯಂಡ್ ಮೀನಾ ಗೋ ಟು ದ ಟೀಚರ್. ಅವರು ಆ 10 rupees ಕಾಯಿನ್ ಹೊಸದು ಸಿಕ್ಕಿತ್ತಲ್ಲ, ಅದನ್ನು ತೊಗೊಂಡ್ಬಿಟ್ಟು ಟೀಚರ್ ಹತ್ರ ಹೋಗ್ತಾ ಇರ್ತಾರೆ. ಆನ್ ದ ವೇ they see Naveen. He is crying. I can't find my 10 rupee coin,
says Naveen. Don't cry, Naveen, says Meena. Look, here's your coin. Naveen smiles. Thank you very much, Meena. He says, now we can play. On the way, they see Naveen. He is crying. ಅವರು ಟೀಚರ್ ಸಿಕ್ಕಿರ್ತಕ್ಕಂತಹ 10 ರೂಪೀಸ್ ಕಾಯಿನ್ನ ಟೀಚರ್ಗೆ ಕೊಡೋಣ ಅಂತ ಹೇಳಿ ಹೋಗ್ತಿರ್ತಾರಲ್ವಾ. ಸೊ ಆವಾಗ ನವೀನ್ ಅಳೋದನ್ನು ಅವ್ರು ನೋಡ್ತಾರೆ. ಐ ಕಾಂಟ್ ಫೈಂಡ್ ಮೈ 10 ರೂಪೀಸ್ ಕಾಯಿನ್ ಸೇಸ್ ನವೀನ್. ಆವಾಗ ಅವ್ನು ಅಳ್ತಿರ್ಬೇಕಾದ್ರೆ ಅವನ ಹತ್ರ ಹೋಗಿ ಕೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ನಂದು 10 ರೂಪೀಸ್ ಕಾಯಿನ್ ನನಗೆ ಕಾಣ್ತಾ ಇಲ್ಲ ಅಂತ, ನಂಗೆ ಸಿಗ್ತಾ ಇಲ್ಲ, ನಾನು ಎಲ್ಲೋ ಕಳ್ಕೊಂಡಿದ್ದೀನಿ ಅಂತ ಇವ್ನು ನವೀನ್ ಹೇಳ್ತಾನೆ. ಡೋಂಟ್ ಕ್ರೈ ನವೀನ್ ಸೇಸ್ ಮೀನಾ. ಆವಾಗ ಮೀನಾ ಹೇಳ್ತಾಳೆ, ಅಳಬೇಡ ನವೀನ್ ಅಂತ. ಲುಕ್ ಹಿಯರ್ಸ್ ಯುವರ್ ಕಾಯಿನ್. ನೋಡು ಇಲ್ಲಿದೆ ನಿನ್ನ ಕಾಯಿನ್ ಅಂತ ಅವಳಿಗೆ 10 ರೂಪೀಸ್ ಕಾಯಿನ್ ಸಿಕ್ಕಿರುತ್ತಲ್ಲ ಅದನ್ನು ತೋರಿಸ್ತಾಳೆ. ನವೀನ್ ಸ್ಮೈಲ್ಸ್. ಆ 10 ರೂಪೀಸ್ ಕಾಯಿನ್ನ ನೋಡಿಬಿಟ್ಟು ನವೀನ್ ಸ್ಮೈಲ್ ಮಾಡ್ತಾನೆ. ಥ್ಯಾಂಕ್ ಯು ವೆರಿ ಮಚ್ ಮೀನಾ, ನಿನಗೆ ಧನ್ಯವಾದಗಳು ಮೀನಾ, ನಿನಗೆ ಥ್ಯಾಂಕ್ಸ್ ಮೀನಾ ಅಂತ ಇವ್ನು ನವೀನ್ ಹೇಳ್ತಾನೆ. ಹೀ ಸೇಸ್. ಆವಾಗ ಅವನು ಹೇಳ್ತಾನೆ, ನಾವು ವಿ ಕ್ಯಾನ್ ಪ್ಲೇ, ಬಾ ಇವಾಗ ನಾವೆಲ್ಲರೂ ಆಟ ಆಡೋಣ ಅಂತ ಹೇಳ್ತಾರೆ. ನೀವು ಯಾವಾಗಾದರೂ ಈ ರೀತಿ ದುಡ್ಡನ್ನು ಕಳ್ಕೊಂಡಾಗ ನಿಮಗೂ ಏನಾದರೂ ಅದು ರಿಟರ್ನ್ ಸಿಗ್ತಂದರೆ ನಿಮಗೂ ಖುಷಿ ಆಗುತ್ತೆ ಅಲ್ವಾ. ಹೋಪ್ ಯು ಸ್ಟೂಡೆಂಟ್ ಆಲ್ ಆರ್ ಅಂಡರ್ಸ್ಟುಡ್ ದಿಸ್ ಲೆಸನ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಮೀ. ನ್ಯೂ ವರ್ಡ್ಸ್: ಪ್ಲೇ, ಸ್ಕಿಪ್, ಹಾಪ್, ಗೇಮ್, ಸ್ಯಾಂಡ್ಪಿಟ್, ರುಪಿ, coin, cry, find, smile. Understanding the lesson. A main. Write true T or not true not T NT. ಇದು ರೈಟ್ ಇದ್ದರೆ ಟ್ರೂ ಅಂತ ಬರಿಬೇಕು ಅಥವಾ ಟಿ ಅಂತ ಬರಿಬೇಕು. ಅದು ನಾಟ್ ಟ್ರೂ ಇದ್ದರೆ NT ಅಂತ ಬರಿಬೇಕು. ಫಸ್ಟ್ ಒನ್, ಗ್ರೇಸ್ ಈಸ್ ಸ್ಕಿಪ್ಪಿಂಗ್. ಗ್ರೇಸ್ ಸ್ಕಿಪ್ಪಿಂಗ್ ಆಡ್ತಾ ಇದ್ನಾ. ಎಲ್ಲರೂ ಚಾಚಾ ನೆಹರು ಪಾರ್ಕಿಗೆ ಹೋಗಿರ್ತೀರಲ್ವಾ. ಸೊ ಅಲ್ಲಿ ಸ್ಕಿಪ್ಪಿಂಗ್ ಆಡ್ತಿರೋರು ಯಾರು? ಗ್ರೇಸ್ನಾ. ಇಫ್ ಇಟ್ ಈಸ್ ಟ್ರೂ ಹಿಯರ್ ಯು ರೈಟ್ ಟ್ರೂ. ಇಫ್ ಇಟ್ ಈಸ್ ನಾಟ್ ಟ್ರೂ ಹಿಯರ್ ಯು ರೈಟ್ NT. ಸೆಕೆಂಡ್ ಒನ್, ರವಿ ಕ್ಲೈಮ್ಸ್ ಅ ಟ್ರೀ. ರವಿ ಇದಾನಲ್ಲ ಅವನು ಟ್ರೀನ ಕ್ಲೈಂಬ್ ಮಾಡ್ತಾ ಇದ್ನಾ. ಇಸ್ ಇಟ್ ಟ್ರೂ ಆರ್ ನಾಟ್ ಟ್ರೂ? ಥರ್ಡ್ ಒನ್, ಮೀನಾ ಆ್ಯಂಡ್ ಸುನೀಲ್ ಆರ್ ಇನ್ ದ ಸ್ಯಾಂಡ್ಪಿಟ್. ಮೀನಾ ಮತ್ತು ಸುನೀಲ್ ಅವರಿಬ್ಬರು ಸ್ಯಾಂಡ್ಪಿಟ್ ಅಂದರೆ ಮರಳಿನ ಗೂಡು ಅಲ್ಲಿದ್ರಾ. ಫೋರ್ತ್ ಒನ್, ನವೀನ್ ಈಸ್ ಮೇಕಿಂಗ್ ಅ ಹೌಸ್. ನವೀನ್ ಇದಾನಲ್ಲ ಅವನು ಅಲ್ಲಿ ಮನೆಯನ್ನು ಕಟ್ತಾ ಇದ್ನಾ. ಇಸ್ ಇಟ್ ಟ್ರೂ ಆರ್ ನಾಟ್ ಟ್ರೂ? ಫಿಫ್ತ್ ಒನ್, ನವೀನ್ ಕೆನಾಟ್ ಫೈಂಡ್ ಹೀಸ್ 5 ರೂಪಿ ಕಾಯಿನ್. ನವೀನ್ಗೆ ಅವನದು 5 ರೂಪಾಯಿ ಕಾಯಿನು ಸಿಗ್ತಾ ಇರಲ್ಲ. Be main. Tell your teacher the answers, then write them in your notebook. Where are the children of class 1? ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎಲ್ಲರೂ ಎಲ್ಲಿ ಹೋಗಿದ್ರು? ಹೂ ಈಸ್ ಗ್ರೇಸ್ ಪ್ಲೇಯಿಂಗ್ ವಿತ್. ಗ್ರೇಸ್ ಇದನ್ನಲ್ಲ ಅವನು ಯಾರ ಜೊತೆ ಆಟ ಆಡ್ತಾ ಇದ್ದ? ಥರ್ಡ್ ಒನ್, ವಾಟ್ ಆರ್ ಮೀನಾ ಆ್ಯಂಡ್ ಸುನೀಲ್ ಮೇಕಿಂಗ್. ಮೀನಾ ಮತ್ತು ಸುನೀಲ್ ಏನು ಮಾಡ್ತಾ ಇದ್ರು? ಹೂ ಫೈಂಡ್ಸ್ ದ ಕಾಯಿನ್. ಯಾರು ಹುಡುಕಿದ್ರು ಕಾಯಿನ್ನ? ಯಾರಿಗೆ ಸಿಕ್ತು ಕಾಯಿನ್? ದ ವರ್ಡ್ ಹಾಪ್ಸ್ ಈಸ್ ಅ ಡೂಯಿಂಗ್ ವರ್ಡ್. ಇಟ್ ಟೆಲ್ಸ್ ಯು ವಾಟ್ ರವಿ ಡಸ್. ಡೂಯಿಂಗ್ ವರ್ಡ್ಸ್ ಆರ್ ಕಾಲ್ಡ್ ವರ್ಬ್ಸ್. ಮಕ್ಕಳೇ, ವರ್ಬ್ಸ್ ಅಂದರೆ ಗೊತ್ತಲ್ವಾ? ಕ್ರಿಯಾಪದಗಳು. ಕ್ರಿಯಾಪದಗಳು ಅಂದರೆ ಏನು? ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಿಗೆ ಕ್ರಿಯಾಪದಗಳು ಅಂತ ಕರೀತಾರೆ. ವರ್ಬ್ಸ್. ದ ವರ್ಡ್ ಹಾಪ್ಸ್ ಈಸ್ ಡೂಯಿಂಗ್ ವರ್ಡ್. ಇವಾಗ ಯಾವುದಾದ್ರೂ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದರೆ ಅದು ಕ್ರಿಯಾಪದ ಅಂತ ಅನ್ಸ್ಕೊಳ್ಳಲ್ವಾ. ಸೊ ಇಂಗ್ಲೀಷಲ್ಲಿ ಎಲ್ಲ ಆ್ಯಕ್ಷನ್ ವರ್ಡ್ಸ್ಗಳು ಕೂಡ ವರ್ಬ್ಗಳಾಗಿರುತ್ತೆ. ಚೂಸ್ ದ ಕರೆಕ್ಟ್ ಡೂಯಿಂಗ್ ವರ್ಡ್ಸ್ ಫ್ರಮ್ ದ ಬಾಕ್ಸ್ ಆ್ಯಂಡ್ complete these sentences. The pictures will help you. Flies, runs, jumps, sings, swims. ಇವೆಲ್ಲ ವರ್ಬ್ಸ್ಗಳಾಗಿದೆ ಅಂದರೆ ಡೂಯಿಂಗ್ ವರ್ಡ್ಸ್.
ಇಲ್ಲಿ ಕೆಳಗಡೆ ಪಿಕ್ಚರ್ ಕೊಟ್ಟಿದ್ದಾರಲ್ಲ, ಇವುಗಳನ್ನು ನೋಡ್ಕೊಂಡ್ಬಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಡ್ಗಳಿಗೆ ಮ್ಯಾಚ್ ಆಗೋ ರೀತಿ ಇಲ್ಲಿ ಸೆಂಟೆನ್ಸ್ಗಳನ್ನು ನೀವು ಬರೀಬೇಕು. ಫಸ್ಟ್ ಒನ್, ದ ಹಾರ್ಸ್ ಜಂಪ್ಸ್ ಓವರ್ ದ ಫೆನ್ಸ್. ಇಲ್ಲಿದೆಲ್ಲ ಫಸ್ಟ್ ಒನ್ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ಸ್ ಇದೆಯಲ್ಲ, ಹಾರ್ಸ್ ಏನು ಮಾಡ್ತಾ ಇದೆ, ಜಂಪ್ ಮಾಡ್ತಾ ಇದೆ ಫೆನ್ಸ್ನ ಅಲ್ವಾ. ಇಲ್ಲಿ ಜಂಪ್ಸ್ ಅನ್ನೋದು ಈಗ ಹೋಯಿತು. ನೆಕ್ಸ್ಟು ಸೆಕೆಂಡ್ ಒನ್, ದ ಬಾಯ್ ಡ್ಯಾಶ್ ಇನ್ ದ ಪಾಂಡ್. ಬಾಯ್ ಏನು ಮಾಡ್ತಾ ಇದ್ದಾನೆ ಈ ಪಾಂಡಲ್ಲಿ, ಈ ಕೆರೆಯಲ್ಲಿ ಈ ಹುಡುಗ ಏನು ಮಾಡ್ತಾ ಇದ್ದಾನೆ, ಫ್ಲೈಸ್ ಮಾಡ್ತಿದ್ದಾನ, ರನ್ಸ್ ಮಾಡ್ತಿದ್ದಾನ, ಜಂಪ್ಸ್ ಮಾಡ್ತಿದ್ದಾನ, ಸ್ವಿಂಗ್ ಮಾಡ್ತಿದ್ದಾನ, ಸಿಂಗ್ಸ್ ಮಾಡ್ತಿದ್ದಾನ, ಸ್ವಿಮ್ಸ್ ಮಾಡ್ತಿದ್ದಾನ, ಏನು ಮಾಡ್ತಾ ಇದ್ದಾನೆ. ಥರ್ಡ್ ಒನ್, ಟೀನಾ ಡ್ಯಾಶ್ ಅ ಸಾಂಗ್. ಟೀನಾ ಏನು ಮಾಡ್ತಾ ಇದ್ದಾಳೆ, ಫ್ಲೈಸ್ ಮಾಡ್ತಿದ್ದಾಳ, ರನ್ಸ್ ಮಾಡ್ತಿದ್ದಾಳ, ಜಂಪ್ಸ್ ಮಾಡ್ತಿದ್ದಾಳ, ಸಿಂಗ್ಸ್ ಮಾಡ್ತಿದ್ದಾಳ, ಸ್ವಿಮ್ಸ್ ಮಾಡ್ತಿದ್ದಾಳ. ಆ್ಯನ್ ಏರೋಪ್ಲೇನ್ ಡ್ಯಾಶ್ ಇನ್ ದ ಸ್ಕೈ. ಏರೋಪ್ಲೇನ್ ಏನು ಮಾಡ್ತಾ ಇದೆ. ಆಶಾ ಡ್ಯಾಶ್ ವೆರಿ ಫಾಸ್ಟ್. ಆಶಾ ಏನು ಮಾಡ್ತಾ ಇದ್ದಾಳೆ. ಚೂಸ್ ದ ಕರೆಕ್ಟ್ ವರ್ಡ್ ಆ್ಯಂಡ್ ರೈಟ್ ಇಟ್. ವರ್ಡ್ಸ್ ಇನ್ ಯೂಸ್. ಕಂಪ್ಲೀಟ್ ದೀಸ್ ಸೆಂಟೆನ್ಸಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಫ್ರಾಮ್ ದ ಬಾಕ್ಸ್. ಇಲ್ಲಿ ಕೆಳಗಡೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರಲ್ವಾ, ಸೊ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ಗೆ ಮ್ಯಾಚ್ ಆಗುವಂತಹ ಆಪ್ಷನನ್ನು ನೀವು ಚೂಸ್ ಮಾಡಿಬಿಟ್ಟು ಬರೀಬೇಕು. ಇಲ್ಲಿ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಪಿಕ್ಚರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಡ್ಯಾಶ್ ದ ವೇಸ್ಟ್ ಪೇಪರ್ ಇನ್ ದ ಡಸ್ಟ್ಬಿನ್. ಡಸ್ಟ್ಬಿನಲ್ಲಿ ವೇಸ್ಟ್ ಪೇಪರ್ ಏನು ಮಾಡಬೇಕು, ಕ್ಲ್ಯಾಪ್ ಮಾಡಬೇಕಾ, ಕಿಕ್ ಮಾಡಬೇಕಾ, ಥ್ರೂ ಮಾಡಬೇಕಾ, ಹೈಡ್ ಮಾಡಬೇಕಾ, ಕ್ಲೈಂಬ್ ಮಾಡಬೇಕಾ, ಏನು ಮಾಡಬೇಕು. ನೆಕ್ಸ್ಟ್, ಡ್ಯಾಶ್ ದ ಸ್ಟೇಸ್ನ ಏನು ಮಾಡ್ತಾ ಇದ್ದಾನೆ, ಕ್ಲ್ಯಾಪ್ ಮಾಡ್ತಿದ್ದಾನ, ಕಿಕ್ ಮಾಡ್ತಿದ್ದಾನ, ಥ್ರೂ ಮಾಡ್ತಿದ್ದಾನ, ಹೈಡ್ ಮಾಡ್ತಿದ್ದಾನ, ಕ್ಲೈಂಬ್ ಮಾಡ್ತಿದ್ದಾನ. ಇವನು ಮೆಟ್ಟಿಲನ್ನು ಏನು ಮಾಡ್ತಾ ಇದ್ದಾನೆ. ಥರ್ಡ್ ಒನ್, ಡ್ಯಾಶ್ ದ ಬಾಲ್ನ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ಇವಳು ಏನು ಮಾಡ್ತಾ ಇದ್ದಾಳೆ, ಬಾಲ್ನ ಕ್ಲ್ಯಾಪ್ ಮಾಡ್ತಿದ್ದಾಳ, ಕಿಕ್ ಮಾಡ್ತಿದ್ದಾಳ, ಥ್ರೋ ಮಾಡ್ತಿದ್ದಾಳ, ಹೈಡ್ ಮಾಡ್ತಿದ್ದಾಳ, ಕ್ಲೈಂಬ್ ಮಾಡ್ತಿದ್ದಾಳ. ಯಾವ ಆಪ್ಷನ್ ಸೂಟೇಬಲ್ ಆಗುತ್ತೆ ಇಲ್ಲಿ. ಫೋರ್ತ್ ಒನ್, ಡ್ಯಾಶ್ ಬಿಹೈಂಡ್ ದ ಟ್ರೀ. ಇವಳು ಏನು ಮಾಡಿದ್ದಾಳೆ, ಇಲ್ಲಿ ಈ ಹುಡುಗಿ ಇದ್ದಾಳಲ್ಲ, ಇವಳು ಟ್ರೀಯಿಂದ ಏನು ಮಾಡ್ತಾ ಇದ್ದಾಳೆ, ಕ್ಲ್ಯಾಪ್ ಮಾಡ್ತಿದ್ದಾಳ, ಟ್ರೀ ಹಿಂದೆ ಕಿಕ್ ಮಾಡ್ತಿದ್ದಾಳ, ಥ್ರೂ ಮಾಡ್ತಿದ್ದಾಳ, ಅವ್ರು ಹೈಡ್ ಮಾಡ್ಕೊತಿದ್ದಾಳ ಅಥವಾ ಕ್ಲೈಂಬ್ ಮಾಡ್ತಾ ಇದ್ದಾಳ. ಫಿಫ್ತ್ ಒನ್, ಡ್ಯಾಶ್ ಯುವರ್ ಹ್ಯಾಂಡ್ಸ್. ಈ ಹುಡುಗ ಏನು ಮಾಡ್ತಾ ಇದ್ದಾನೆ ಹ್ಯಾಂಡಿಂದ. ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಂಡ್ ರೈಟ್ ಇಟ್. ಸ್ಪೀಚ್ ಪ್ರಾಕ್ಟೀಸ್. Listen to these words and repeat them. Note the sound of A in each word. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ವರ್ಡ್ಸ್ಗಳನ್ನು ನೀವು ರೀಡ್ ಮಾಡಬೇಕು. SAND ಸ್ಯಾಂಡ್, BAND ಬ್ಯಾಂಡ್, HAND ಹ್ಯಾಂಡ್, LAND ಲ್ಯಾಂಡ್, GRAND ಗ್ರ್ಯಾಂಡ್, STAND ಸ್ಟ್ಯಾಂಡ್. Now listen to these words and repeat them. Note the sound of AY in each word. PLAY play, BAY bay, HAY hay, LAY lay, MAY may, SAY say. You also read like this twice or thrice time. Spelling. Look at these ing words, write them in the correct group in your notebook. ಇಲ್ಲಿ ಕೆಳಗಡೆ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವಾ, ಸೊ ಇಲ್ಲಿ ಡಬಲ್ ಲೆಟರ್ ಮತ್ತು ಸಿಂಗಲ್ ಲೆಟರ್ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಡಬಲ್ ಲೆಟರ್ ಬರೋಂಥವುಗಳನ್ನು ನೀವು ಇಲ್ಲಿ ಬರೀಬೇಕು. ಇಲ್ಲಿ ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬರೀಬೇಕು. ಸಿಂಗಲ್ ಲೆಟರ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ನೋಡಿ, SKIPPING. ಇಲ್ಲಿ PP ಅನ್ನೋದು ಡಬಲ್ ಲೆಟರ್ ಬಂದಿದೆ ಅಲ್ವಾ. ಸೊ ಡಬಲ್ ಲೆಟರ್ ಬಂದಿರೋದಕ್ಕೆ ಇಲ್ಲಿ ಇದೇ ರೀತಿ ಈ ವರ್ಡ್ ಥರನೇ ಬೇರೆ ಯಾವ್ಯಾವ ಇದವೋ ಅವುಗಳನ್ನು ನೀವು ಇಲ್ಲಿ ಲಿಸ್ಟ್ ಮಾಡಿಬಿಟ್ಟು ಇಲ್ಲಿ ಬರೀಬೇಕು. ಮತ್ತು ಸಿಂಗಲ್ ಲೆಟರ್ ಬಂದಿರೋವನ್ನ ಇಲ್ಲಿ ಬರೀಬೇಕು. JUMPING ಜಂಪಿಂಗ್ ಎಲ್ಲನೂ ಒಂದು ಲೆಟ್ರ್ ಅಷ್ಟೇ ಬಂದಿದೆ ಅಲ್ವಾ. ಸೊ ಇದು ಸಿಂಗಲ್ ಲೆಟರ್ ಗ್ರೂಪಲ್ಲಿ ಬರುತ್ತೆ. SKIPPING ಸ್ಕಿಪ್ಪಿಂಗ್ PP ಅನ್ನೋದು ಡಬಲ್ ಲೆಟರ್ ಬಂದಿದೆ ಅಲ್ವಾ. ಸೊ ಅದು ಡಬಲ್ ಲೆಟ್ರಲ್ಲಿ ಬರುತ್ತೆ. TALKING ಟಾಕಿಂಗ್ ಇದರೊಳಗಡೆ ಯಾವುದಾದ್ರೂ ಲೆಟರ್ ಡಬಲ್ ಟೈಮ್ ಬಂದಿದೆನಾ, ಇಲ್ಲ ಅಲ್ವಾ. ಸೊ ಅದನ್ನು ನೀವು ಇಲ್ಲಿ ಬರೀಬೇಕು. ಅದೇ ರೀತಿ ನೀವು ಡಬಲ್ ಲೆಟರ್ ಬಂದಿರೋಂಥವನ್ನ ಈ ಗ್ರೂಪಲ್ಲಿ, ಸಿಂಗಲ್ ಲೆಟರ್ ಬಂದಿರೋಂಥವನ್ನ ಈ ಗ್ರೂಪಲ್ಲಿ ಬರೀಬೇಕು. ರೈಟಿಂಗ್.
Tara is at the swimming pool with her mother. Number these sentences in the correct order to read about what happens. Copy the sentences in your notebook. ಇಲ್ಲಿ ಸೆಂಟೆನ್ಸ್ಗಳನ್ನು ಶಫಲ್ ಮಾಡಿದ್ದಾರೆ, ಅಂದರೆ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಸೀರಿಯಲ್ ವೈಸ್ ಬರಿಬೇಕು. ಅಂದರೆ ರೀಡ್ ಮಾಡಿದಾಗ ಅದು ಕರೆಕ್ಟ್ ಪ್ಯಾರಾಗ್ರಾಫ್ ಅಂತ ಅನ್ನಿಸ್ಬೇಕು. ಆ ರೀತಿ ನೀವು ಬರಿಬೇಕು. ಶಿ ಗೆಟ್ಸ್ ಇನ್ ಟು ದ ವಾಟರ್. ಇಟ್ ಈಸ್ ವೆರಿ ಹಾಟ್ ಡೇ. Tara puts on her swimsuit. The water is cool and lovely. Tara has fun in the pool. ಇಲ್ಲಿ ಫಸ್ಟ್ ಒನ್ ಅವ್ರು ಕೊಟ್ಟಿದ್ದಾರೆ. ಫಸ್ಟ್ ಒನ್ ಸೆಂಟೆನ್ಸ್ ಏನು ಬರುತ್ತೆ? ಇಟ್ ಈಸ್ ಅ ವೆರಿ ಹಾಟ್ ಡೇ. ಅದರ ನೆಕ್ಸ್ಟ್ ಸೆಂಟೆನ್ಸನ್ನು ನೀವು ರೀಡ್ ಮಾಡಿಬಿಟ್ಟು ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಬರೀಬೇಕು. ದಿಸ್ ಈಸ್ ಯುವರ್ ಟುಡೇಸ್ ಹೋಮ್ವರ್ಕ್. ಥ್ಯಾಂಕ್ ಯು.